ಹಾಯ್ ಗಾಯ್ಸ್, ನಾವೀಗ ಕಂಪ್ಲಾಪುರದಿಂದ ಮುಂದೆ ಬರುವಾಗ ಒಂದು ಲೆಫ್ಟ್ ಸೈಡಲ್ಲಿ ಒಂದು ನರ್ಸರಿ ಸಿಗುತ್ತೆ. ಅಲ್ಲಿ ಅಣ್ಣ ಅವರು ಗದ್ದೆಗೆ ಹಾಕಲಿಕ್ಕೆ ಮೆಣಸಿನ ಗಿಡ ತೊಗೊಳಕ್ಕೆ ಅಂತ ಬಂದರು. ಹೈಟೆಕ್ ನರ್ಸರಿ, ಇಲ್ಲಿ ಯಾವ ರೀತಿ ಬೆಳೀತಾರೆ, ಏನೇನು ಗಿಡ ಬೆಳೀತಾರೆ ಅಂತ ನೋಡೋಣ, ಅವರನ್ನೇ ಕೇಳೋಣ ಏನು ಹೇಳ್ತಾರೆ. ಏನು ಇಷ್ಟು ಚಿಕ್ಕ ಚಿಕ್ಕ ಗಿಡಗಳೆಲ್ಲ ಇದೆಲ್ಲ, ಇದು ಯಾವ್ಯಾವ ಗಿಡ ಅಂತ ನೋಡ್ತಾ ಇದ್ದೀರಾ? ಆ್ಯಕ್ಚುಲಿ ನನಗಿದು ಕೂಡ ಕರೆಕ್ಟಾಗಿ ಗೊತ್ತಿಲ್ಲ ಯಾವ್ಯಾವ ಗಿಡಗಳಿದೆ ಏನು ಅಂತ. ಎಲ್ಲನೂ ಬೇರೆ ಬೇರೆ ವೆರೈಟಿಲಿ ಗಿಡಗಳಿತ್ತು. ಎಲ್ಲನೂ ನೀಟಾಗಿ ಪಾಟಿಂಗ್ ಮಾಡಿ ಅವರು ನರ್ಸರಿಲಿ ಈ ರೀತಿ ಚಿಕ್ಕ ಚಿಕ್ಕ ಒಂದು ಪಾಟಿಂಗ್ ಟೈಪ್ ಅದರಲ್ಲಿ ನೆಟ್ಟಿರೋದೆಲ್ಲ ಮೆಣಸಿನ ಗಿಡಗಳಿದ್ದು, ಆಮೇಲೆ ಕೆಲವೊಂದು ತರಕಾರಿ ಗಿಡಗಳಿದ್ದು. ಮೆಣಸು ಕೂಡ ತರಕಾರಿನೇ ಹೌದಲ್ಲ. ಹಾಗಾಗಿ ಇನ್ನು ಮುಂದೆ ಹೋಗ್ತಾ 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 ಅಲ್ಲಿವರೆಗೂ ಇತ್ತು. ಬಟ್ ಒಳಗಡೆ ಈಗ ಕಾಣಿಸ್ತಿದೆ, ಹೊರಗಡೆ ಅಂತೂ ಮಳೆ ಇನ್ನೇನು ಮೋಡ ಓಪನ್ ಆಗಿ ಸುರಿದೇ ಬಿಡುತ್ತೆ ಅನ್ನಂಗಿತ್ತು. ಓಕೆ, ಬನ್ನಿ ಈ ಗಿಡಗಳ ಬಗ್ಗೆ ಅವರು ಓನರ್ ಹತ್ರನೇ ಕೇಳೋಣ ಏನು ಹೇಳ್ತಾರೆ ಅಂತ. ನಿಮ್ಮ ನರ್ಸರಿಲಿ ಏನೆಲ್ಲ ಬೆಳಿತೀರಾ? ಟೊಮೊಟೊ, ಬದನೆ, ಎಲೆಕೋಸು, ಹೂಕೋಸು, ಎಲ್ಲ ರೀಸನಬಲ್ ರೇಟ್ ಇರುತ್ತಾ? ಕುಂಬಳಕಾಯಿ, ಮತ್ತೆ ಎಳವಾನ್ ಅಂತ ಇರುತ್ತೆ. ಎಳವಾನ್ ಅಂದರೆ ಅದು ಬೂದ್ ಬೂದ್ ಥರ ಟೈಪ್ ಇರುತ್ತೆ. ಆ ಥರ ಇದು ಅದಕ್ಕೆ ಈಗ ಕೊಕೊಪೀಟ ಈ ಥರ ಈ ರೀತಿ ಫಿಲ್ ಮಾಡ್ಕೋತೀರಾ? ಅದನ್ನ ತುಂಬಿ ಎಲ್ಲ ಪ್ರೆಸ್ ಮಾಡಿ ತುಂಬಾ ತುಂಬಂಗಿಲ್ವಾ? ಇಲ್ಲ, ಈಗ ಹಾಕಿದೀವಿ. ಇದಕ್ಕೆ ಬೀಜ ಹಾಕಾಗಿದೆ. ನೂಕೋಲ್ ಬೀಜ. ಓ, ಇಲ್ಲಿ ಸಣ್ಣದ ಕಲರ್ ಕಾಣಿಸ್ತಿದೆ ಅಲ್ಲ, ಇದೇನಾ? ಆದ್ಮೇಲೆ ಈ ತರ ಮುಚ್ಚಿಬಿಡ್ಬೇಕು. ಓ, ಇದು ಫಸ್ಟ್ ಈ ರೀತಿ ತುಂಬದು. ಫಸ್ಟ್ ತುಂಬಿ ಆ ತರ ಮಾಡ್ಕೊಬೇಕು. ಈ ರೀತಿ ಇದು ಎಂಟಿ, ಇದಕ್ಕೆ ಪ್ರೆಸ್ ಮಾಡಿ ಒಂದೊಂದು ತಕೊಂಡು ಒಂದೊಂದೇ ಹಾಕ್ಬೇಕು. ಆಮೇಲೆ ಪುನಃ ಇನ್ನೊಂದು ಕೋಟಿ ಈ ರೀತಿ ತುಂಬ್ತೀರಾ? ಮುಚ್ಚಬೇಕು. ಈ ತರ ಮುಚ್ಚಿಬಿಟ್ಟು ಬೆಡ್ ಮೇಲೆ ಮಡಗ್ತೀವಿ. ಅವಾಗ 3-4 ದಿವಸಕ್ಕೆ ಇದು ಮೊಳಕೆ ಬರೋದು. ಅದೇ ಮೆಣಸಾದ್ರೆ 9 ಇದಕ್ಕೆ ನೀವು ಬೇರೆ ಏನು ಗೊಬ್ಬರ ಏನು ಎಕ್ಸ್ಟ್ರಾ ಏನು ಹಾಕಲ್ವಾ? ಕೆಮಿಕಲ್ ಅಲ್ಲ, ಬೇರೆ ಯಾವುದೇ ರಾಸಾಯನಿಕ ಯಾವ್ದು ಹಾಕೋದಿಲ್ಲ? ಯಾವ್ದು ಹಾಕಲ್ಲ. ಅಂದ್ರೆ ಸ್ವಲ್ಪ ಔಷಧಿ ಹೊಡಿಬೇಕು. ಈಗೆಲ್ಲ ಸಸಿ ಸ್ವಲ್ಪ ದೊಡ್ಡದಾದ್ಮೇಲೆ ಸ್ವಲ್ಪ ಔಷಧಿ ಹೊಡಿ. ಯಾವ್ದು ಹಾಕ್ತೀರಾ? ಯಾವುದು ಅಲ್ಲಿದೆ ಸರಿ ಬಿಡಿ, ತೊಂದರೆ ಇಲ್ಲ. ಹೇಗೆ ರೇಟ್ ಎಲ್ಲ ರೀಸನೇಬಲ್? ಇದು ಮೆಣಸು 1 ರೂಪಾಯಿ, ಎಲೆಕೋಸು ಮತ್ತೆ ಅದು ದವಲ್ ಅಂತ ಹೂಕೋಸು ಇದೆ, ಅದು 80 ಪೈಸೆ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಹೈಟೆಕ್ ನರ್ಸರಿ. ಅಮ್ಮ, ಇದೆಲ್ಲಿ ಬರುತ್ತೆ ನಿಮ್ಮ ಅಡ್ರೆಸ್? ಯಾರಾದ್ರೂ ಬಂದು ಪರ್ಚೇಸ್ ಮಾಡೋದಾದ್ರೆ? ಕಂಪ್ಲಾಪುರದಿಂದ ಇಲ್ಲೇ ಹೋಟೆಲ್ ಪ್ಯಾಲೇಸ್ ಇದೆಯಲ್ಲ, ಹೋಟೆಲ್ ಪ್ಯಾಲೇಸ್ ಪಕ್ಕ. ಮಾಲೀಕರು ಹೇಮಂತ್ ಗೌಡ. ಯಾರಿಗಾದ್ರೂ ಸಸಿಗಳು ಬೇಕಿದ್ರೆ ಬನ್ನಿ, ಇಲ್ಲೊಮ್ಮೆ ವಿಸಿಟ್ ಮಾಡಿ ಹೈಟೆಕ್ ನರ್ಸರಿ. ನಾವು ಮೈಸೂರು ಕಡೆಯಿಂದ ಬರುವಾಗ ನಾನೆಲ್ಲೋ ಅಣ್ಣ ಪಿರಿಯಾಪಟ್ಟಣ ಕಡೆ ಅಥವಾ ಕುಶಾಲನಗರದಲ್ಲೆಲ್ಲರೂ ತೊಗೊಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಗಿಡಗಳನ್ನು. ಬಟ್ ಅವರು ಕಂಪ್ಲಾಪುರದಲ್ಲಿ ತೊಗೊಳ್ತಾ ಇದ್ದಾರೆ. ಅದ್ರ ಬೀಜಗಳು ಗಿಡ ಚಿಗುರಿ ಮೇಲೆ ಬಂದಾಗ ಕೂಡ ಬ್ಲೂ ಕಲರಲ್ಲಿ ಎಷ್ಟು ಚೆಂದ ಕಾಣಿಸ್ತಾ ಇತ್ತು. ನಾನೇನೋ ಕೆಮಿಕಲ್ ಹಾಕಿದ್ದಾರೆ ಅಂತ ಅಂದ್ಕೊಂಡೆ. ಬಟ್ ಗಿಡಕ್ಕೆ ಹುಳಗಳು ಹೊಡಿಬಾರ್ದು ಅನ್ನೋ ಕಾರಣಕ್ಕೆ ಯಾವುದೋ ಒಂದೇ ಒಂದು ರಾಸಾಯನಿಕ ಉಪಯೋಗಿಸ್ತಾರಂತೆ. ಅದನ್ನು ಬಿಟ್ಟರೆ ಹೆಚ್ಚು ರಾಸಾಯನಿಕ ಉಪಯೋಗಿಸೋದಿಲ್ಲ ಅಂತ ಅವರು ಹೇಳಿದರು. ಬಟ್ ನಮಗೆ ಗೊತ್ತಿಲ್ಲ, ಯಾಕಂದರೆ ನಾವು ಹೂವಿನ ಗಿಡಗಳು ಅಷ್ಟೇ ನಾವು ನರ್ಸರಿಯಲ್ಲಿ ತಂದಾಗ ನೋಡಲಿಕ್ಕೆ ಚೆಂದ ಇರ್ತದೆ. ತಂದು ನಾವು ಮನೇಲಿ ನೆಟ್ಟಾಗ ಕೆಲವೊಮ್ಮೆ ಬೇಗ ಸತ್ತು ಹೋಗೋದೆಲ್ಲ ಆಗ್ತದೆ. ನಾವೇನೇ ಔಷಧಿ ಹೊಡೋದ್ರು ಕೂಡ ಅವ್ರು ಮೇಂಟೈನ್ ಮಾಡೋದಾಗೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದು ಎಷ್ಟು ಕರೆಕ್ಟ್ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ತಿಳಿಸಿ. ಬಟ್ ಇವರಂತೂ ನೀಟಾಗಿ ಚೆನ್ನಾಗಿ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದರು. ನರ್ಸರಿ ಒಳಗಡೆ ನೋಡೋದಕ್ಕೆ ಖುಷಿ ಆಗ್ತಿತ್ತು. ಪಾಪ ಗಂಡ ಹೆಂಡತಿ ಇಬ್ಬರೇ ಮಾಡ್ತಾಯಿದ್ರು. ಅವ್ರ ಮಗಳು ಮನೆಗೆ ಹೋಗಿದ್ರಂತೆ. 3 ಜನ ಸೇರ್ಕೊಂಡು ಮಾಡ್ತಾಯಿದ್ದಾರೆ. ನಿಮ್ಗೆ ಯಾರಿಗಾರು ಗಿಡಗಳು ಬೇಕಿದ್ದರೆ ಇಲ್ಲಿ ಬಂದು ಒಮ್ಮೆ ನೋಡಿ ವಿಸಿಟ್ ಮಾಡಿ. ತರಕಾರಿ ಗಿಡಗಳು ಸಿಗುತ್ತೆ ನಿಮಗೆ. ಹೂವಿನ ಗಿಡಗಳು ಅಂಥವೆಲ್ಲ ಇಲ್ಲಿ ಇಲ್ಲ. ನಿಮಗೆ ಬೆಳೆಯೋಂಥ ತರಕಾರಿ ಗಿಡಗಳು ನೀವು ರೈತರಾಗಿದ್ದರೆ ನಿಮಗೆ ಸಿಗುತ್ತೆ. ನೋಡಿ, ಚೆನ್ನಾಗಿದೆ. ನಮ್ಮ ಅಣ್ಣ ಅಂತೂ 1-2-3 ಟ್ರೈ ತೊಗೊಂಡ್ರು ಮೆಣಸಿನ ಗಿಡ ಗದ್ದೆಗೆ ಹಾಕಬೇಕು ಅಂತ. ನಾನು ಹಾಗೆ ಸುಮ್ಮನೆ ನಡ್ಕೊಂಡು ಒಂದು ವೀಡಿಯೋ ಮಾಡ್ಕೊಂಬರೋಣ ಅಂತ ಸುತ್ತಾನು ಓಡಾಡಿದೆ. ಎಲ್ಲ ಕಡೆ ಹಸಿರು ಕಲರಲ್ಲಿ ಮ್ಯಾಟ್ ಹಾಕ್ದಂಗಿತ್ತು, ಗಿಡಗಳು ಸಣ್ಣದಾಗಿ ಚಿಗುರಿತ್ತು. ಬಟ್ ನನಗೊಂದು ಡೌಟ್ ಎಂತ ಗೊತ್ತಾ? ಅಕಸ್ಮಾತ್ ಇದು ಸೇಲ್ ಆಗದೆ ಅಲ್ಲೇ ಇದ್ದರೆ ಈ ಗಿಡಗಳನ್ನ ಇವರು ಏನು ಮಾಡ್ತಾರೆ ಅಂತ. ಹಂಗೆ ಇಟ್ಕೊಂಡ್ರೆ ಹಾಳಾಗಲ್ಲ. ಎಷ್ಟೊಂದು ಹಾಕೊಡ್ತಾರೆ. ಹಿಂಗೆ ಹಾಕೋದು ನೋಡಿ, ಹಿಂಗೆ ಹಾಕೋದು
ಇಲ್ಲೆಲ್ಲ ಗಿಡನೇ ಇಲ್ಲಲ್ಲ. ಒಂದೊಂದ್ರಲ್ಲಿ ಬರಲ್ಲ, ಅವ್ರು ಕ್ರೇಟ್ ತಗೊಂಡು ಹಂಗೆ ಕೊಡೋರು. 10 ಕ್ರೇಟ್ ತಗೊಂಡು ಒಂದು ಕ್ರೇಟ್ ಫ್ರೀ ಕೊಡ್ತಾರೆ. 3 ಕ್ರೇಟೆಗ. ಆ್ಯಕ್ಚುಲಾಗಿ ನಾನು ಇದ್ರ ಬಗ್ಗೆ ತುಂಬಾ ಡೀಟೇಲ್ ಕೇಳೋಕ್ಕೆ ಅವ್ರ ಹತ್ರ ಆಗ್ತಾ ಇಲ್ಲ, ಯಾಕಂದರೆ ಫುಲ್ಲು ಮೋಡ ಸಿಕ್ಕಾಪಟ್ಟೆ ಗಾಳಿ ಇದೆ. ಇನ್ನೇನು ಈಗ ಮಳೆ ಸುರಿಯುತ್ತೆ, ಹಾಗಾಗಿ ಅವ್ರ ಹತ್ರ ಏನು ಜಾಸ್ತಿ ಮಾತಾಡೋಕ್ಕಾಗ್ತಾ ಇಲ್ಲ. ನೀವೇನಾರೇ ಈ ಕಡೆ ಬಂದರೆ ನೋಡಿ, ನೀವು ಮಾತಾಡಿ ನೋಡಿ, ನಿಮಗೆ ಯಾವ್ದಾರು ಡೀಟೇಲ್ಸ್ ಸಿಕ್ಕಿದ್ರೆ ಅಥವಾ ನಮ್ಮ ಕೂರ್ಗಲ್ಲಿ ಯಾರಾದರೂ ಇದನ್ನು ಮಾಡ್ತಾಯಿದ್ರೆ ನಮಗೊಂದು ಸಣ್ಣ ಪುಟ್ಟ ಮಾಹಿತಿ ಇದ್ದರೆ ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ, ಓಕೆ, ಟೇಕ್ ಕೇರ್, ಬಾಯ್.